ನಮ್ಮ ಜಗದ್ಗುರು ಮೊಹಮ್ಮದ್ ಸಲ್ಲಲ್ಲಾಹು ಅಲೈಹಿ ವಸಲ್ಲಂ ಮೊಹಬ್ಬತ್ ಪ್ರೀತಿ ಇದೆಯಲ್ಲ, ಅದು ನಮ್ಮ ಪ್ರಾಣಕ್ಕಿಂತ ಹೆಚ್ಚಾಗಿದೆ. ನಮ್ಮ ಪ್ರಾಣನು ಅವ್ರ ಹೆಸರು ಮೇಲೆ ನಾವು ತ್ಯಾಗ ಮಾಡಕ್ಕೆ ತಯಾರಾಗಿದ್ದೀವಿ. ನಮ್ಮ ಮೈಯಲ್ಲಿ ಹರಿತಾ ಇರೋ ಪ್ರತಿಯೊಂದು ರಕ್ತದ ಒಂದೊಂದು ಡ್ರಾಪ್ ಅಲ್ಲೂ ನಮ್ಮ ಮೊಹಮ್ಮದ್ ಸಲ್ಲಲ್ಲಾಹು ಅಲೈಹಿ ವಸಲ್ಲಂ ಮೊಹಬ್ಬತ್ ಇದೆ. ನಮ್ಮ ಉಸಿರಲ್ಲಿ ಮೊಹಮ್ಮದ್ ಸಲ್ಲಲ್ಲಾಹು ಅಲೈಹಿ ವಸಲ್ಲಂ ಪ್ರೀತಿ ಇದೆ. ನಮ್ಮ ದೇಹದಲ್ಲಿ ನಡೀತಾ ಈ ಹಾರ್ಟ್ ಬೀಟ್ ಇದೆಯಲ್ಲ, ಅದ್ರಲ್ಲಿ ಒಂದ್ ಹಾರ್ಟ್ ಬೀಟ್ ನಡಿಬೇಕಂದ್ರೆ ನಮ್ಮ ನಬಿ ಮೊಹಬ್ಬತ್ ಹೆಸರು ತಗೊಂಡು ಬೆಳೆಯುತ್ತೆ. ಸರಿನಾ? ಈ ನಮ್ಮ ದೃಷ್ಟಿ ಮೊಹಮ್ಮದ್ ಸಲ್ಲಲ್ಲಾಹು ಅಲೈಹಿ ವಸಲ್ಲಂ, ನಮ್ಮ ಗೌರವ ಮೊಹಮ್ಮದ್ ಸಲ್ಲಲ್ಲಾಹು ಅಲೈಹಿ ವಸಲ್ಲಂ, ನಮ್ಮ ಪ್ರಾಣ ಮೊಹಮ್ಮದ್ ಸಲ್ಲಲ್ಲಾಹು ಅಲೈಹಿ ವಸಲ್ಲಂ, ನಮ್ಮ ಜೀವ ಮೊಹಮ್ಮದ್ ಸಲ್ಲಲ್ಲಾಹು ಅಲೈಹಿ ವಸಲ್ಲಂ. ನಾವು ಬದುಕಬೇಕಾದ್ರೂ ಅವರಿಂದಾನು ನಾವು ಅವ್ರಿಗೋಸ್ಕರ ಪ್ರಾಣನೂ ಕೊಡ್ತೀವಿ, ನಾವು ಅವ್ರಿಗೋಸ್ಕರ ತನ್ನ ಮಕ್ಕಳನ್ನು ತ್ಯಾಗ ಮಾಡ್ತೀವಿ, ತನ್ನ ಜಾನು ತ್ಯಾಗ ಮಾಡ್ತೀವಿ, ತಮ್ಮ ಪ್ರಾಣ ತ್ಯಾಗ ಮಾಡ್ತೀವಿ. ಆದರೆ ಅವ್ರ ಬಗ್ಗೆ ಕೇವಲವಾಗಿ ಮಾತಾಡಿದ್ರೆ ಅದನ್ನ ತಡ್ಕೊಳ್ಳೋ ಶಕ್ತಿ ನಮ್ಮ ಹತ್ರ ಇಲ್ಲ. ಅದನ್ನ ನಾವು ತಡ್ಕೊಳಕ್ ಆಗಲ್ಲ. ನಾವೇ ಅಲ್ಲ, ಯಾವುದೋ ಮೂಲೆಯಲ್ಲಿ ಕೂತ್ಕೊಂಡು ಆದ ಕೆಟ್ಟು ವಿಷ ಇಟ್ಕೊಂಡು ನಮ್ಮ ಜಗದ್ಗುರು ಮೊಹಮ್ಮದ್ ಸಲ್ಲಲ್ಲಾಹು ಅಲೈಹಿ ವಸಲ್ಲಂ ಬಗ್ಗೆ ಮಾತಾಡಿತೇನಲ್ಲ, ಅಷ್ಟೇ ಅವನ ಹತ್ರ ಪವರ್, ಅಷ್ಟೇ ಕೆಪಾಸಿಟಿ ಇದ್ರೆ 25 ಕೋಟಿ ಧಾರ್ಮಿಕ ಮುಸ್ಲಿಂ ಜನ ಎಲ್ಲರ ಮುಂದೆ ಹೇಳ್ಬೇಡ, ನಮ್ಮ ಮುಸ್ಲಿಂ ಒಂದು ಮಗು ಮುಂದೆ ಹೇಳು. ನಮ್ಮ ಜಗದ್ಗುರು ಬಗ್ಗೆ ಕೇವಲ ಮಾತಾಡ್ಬೋದು, ಆವಾಗ ನೋಡು ಆ ಮಗು ನಿನ್ಗೆ ಯಾವ ರೀತಿಲಿ ಉತ್ತರ ಕೊಡುತ್ತೆ ಅಂತ. ದಯವಿಟ್ಟು ನಮ್ಮ ಪ್ರಧಾನ ಮಂತ್ರಿ ಅವರಿಗೆ ನಮ್ಮ ಬೇಡಿಕೆ ಏನಂದ್ರೆ, ನಮ್ಮ ಭಾರತದ ಸುಖ ಶಾಂತಿನ ಹಾಗೆ ಇರ್ಲಿ, ಹೇಗಿದೆ ಹಾಗೆ ಇರ್ಲಿ. ನೀವು ವಿಕಾಸ್ ಸಬ್ಕಾ ಸಾಥ್ ಸಬ್ಕಾ ವಿಕಾಸ್ ಅಂತ ಒಂದು ನಾರಾ ತಗೊಂಡು ನಡೀತಿದ್ದೀರಾ, ಅದ್ರ ಬಗ್ಗೆ ಅದೇ ರೀತಿ ನೀತಿಲಿ ಭಾರತದಲ್ಲಿ ಸುಖ ಶಾಂತಿ ಇರಬೇಕು, ಹೊಂದಾಣಿಕೆಯಿಂದ ಇರಬೇಕು. ಅದೇ ನಮ್ಮ ಬೇಡಿಕೆ. ಅದಕ್ಕೋಸ್ಕರ ನಾವಿಲ್ಲಿ ಸೇರಿದೀವಿ. ದಯವಿಟ್ಟು ಈ ನಮ್ಮ ಮೆಸೇಜ್ ನಮ್ಮ ಪ್ರಧಾನ ಮಂತ್ರಿಯವರಿಗೆ ತಿಳಿಬೇಕು, ಅವರು ಅರ್ಥ ಮಾಡ್ಕೋಬೇಕು. ಇಸ್ಲಾಂ ಧರ್ಮನೇ ಆಗ್ಲಿ, ಯಾವುದೇ ಧರ್ಮದ ಬಗ್ಗೆ ಯಾರು ಕೇವಲವಾಗಿ ಮಾತಾಡಕ್ಕೆ ಮತ್ತೆ ಅವಕಾಶ ಕೊಡಬಾರದು. ಎಲ್ಲ ನಮ್ಮ ಧಾರ್ಮಿಕ ಗುರುಗಳು ಮೈಸೂರು ಸಿಟಿಯಿಂದ ಎಲ್ಲ ಈ ದಿನ ಇಲ್ಲಿ ಸೇರೋದ ಉದ್ದೇಶ ಏನಂದ್ರೆ, ಬತ್ತ ನಮ್ಮ ಭಾರತ ಇಡೀ ವಿಶ್ವದಲ್ಲಿ ನಮ್ಮ ಭಾರತದ ಒಂದು ಹೆಸರು, ಒಳ್ಳೆ ಹೆಸರಿದೆ. ನಮ್ಮ ಭಾರತದಲ್ಲಿ ಇರೋ ಹೊಂದಾಣಿಕೆ ಯಾವ ದೇಶದಲ್ಲೂ ನಿಮಗೆ ಸಿಗಲ್ಲ. ಆದರೆ ಪದೇ ಇಸ್ಲಾಂ ಧರ್ಮದ ಬಗ್ಗೆ ಕೇವಲವಾಗಿ ಮಾತಾಡೋದು, ಕೇವಲವಾಗಿ ಯೋಚಿಸೋದು, ಅಥವಾ ಇಡೀ ಭಾರತದಲ್ಲಿ ಇಸ್ಲಾಂ ಬಗ್ಗೆ ಒಂದು ಕೆಟ್ಟ ಮೆಸೇಜ್ ಕೊಡೋದನ್ನ ಇದು ಪದೇ ಆಗ್ತಾನೆ ಇದೆ. ಒಂದ್ಸಲ ಕುರಾನ್ ಬಗ್ಗೆ ಯಾವನು ಕೇವಲವಾಗಿ ಮಾತಾಡ್ತಾನೆ, ಇನ್ನೊಂದ್ಸಲ ನಮ್ಮ ಮಸೀದಿಲಿ ಆಜಾನ್ ಕೂಗೋ ಬಗ್ಗೆ ಯಾವನೋ ಬೇಕಾಲ್ದೇನೋ ಮಾತಾಡ್ತಾನೆ, ನಮ್ಮ ನಮಾಜ್ ಮಾಡೋ ನೀತಿ ಬಗ್ಗೆ ಮಾತಾಡ್ತಾನೆ. ಆದ್ರೆ ಮುಸ್ಲಿಂ ಧರ್ಮ ಗೌರವ ನೋಡಿ, ಏನಂದ್ರೂ ನಾವು ಯಾವುದೇ ಧರ್ಮದ ಬಗ್ಗೆ ಕೇವಲವಾಗಿ ಮಾತಾಡಲ್ಲ. ಏನಕ್ಕಂದ್ರೆ ನಮ್ಮ ಧರ್ಮ ಕಲ್ಸಿರೋ ನಮ್ಗೆ ಇದು ಕಲ್ಚರ್, ನಮ್ಮ ಧರ್ಮದ ಇದು ಐಡಿಯಾ, ನಮ್ಮ ಧರ್ಮದ ನಮ್ಮ ವಿಶ್ವಗಳು ಕಲ್ಸಿರೋ ಮೊಹಮ್ಮದ್ ಸಲ್ಲಲ್ಲಾಹು ಅಲೈಹಿ ವಸಲ್ಲಂ ಇದು ಒಂದು ಪಾಠ. ಯಾಕಂದ್ರೆ ಪ್ರತಿಯೊಂದು ಧರ್ಮ ಆ ಧಾರ್ಮಿಕ ಪ್ರತಿಯೊಂದು ಧರ್ಮದವರು ತನ್ನ ಧರ್ಮನ ಪ್ರೀತಿಸ್ತಾರೆ, ತಮ್ಮ ಧರ್ಮನ ಒಂದು ಒಳ್ಳೆ ಬೆಲೆ ಕೊಡ್ತಾರೆ, ಅವ್ರ ಮನಸ್ಸಿಗೆ ನೋಯಿಸಬಾರ್ದು ಅನ್ನೋದು ಒಂದು ಮಾತುಗೋಸ್ಕರ ನಾವು ಯಾವುದೇ ಧರ್ಮಕ್ಕೆ ಕೇವಲವಾಗಿ ಮಾತಾಡಲ್ಲ. ಆದ್ರೆ ಪದೇ ನಮ್ಮ ಧರ್ಮ ಮುಸ್ಲಿಂ ಧರ್ಮಕ್ಕೆ, ಮುಸ್ಲಿಂ ಧರ್ಮಗಳು ಮೊಹಮ್ಮದ್ ಸಲ್ಲಲ್ಲಾಹು ಅಲೈಹಿ ವಸಲ್ಲಂ ಬಗ್ಗೆ, ಮುಸ್ಲಿಂ ಧರ್ಮದ ಒಂದು ಪುಸ್ತಕ ಖುರಾನ್ ಬಗ್ಗೆ ಹೇಳೋದು, ನಮಾಜ್ ಬಗ್ಗೆ ಹೇಳೋದು, ಇದು ಎಲ್ಲಿವರೆಗೂ ನಡೆಯುತ್ತೆ ನೋಡಿ. ಇಡೀ ಭಾರತದಲ್ಲಿ 140 ಕೋಟಿಗಿಂತ ಹೆಚ್ಚಾಗಿ ಜನ ಇದ್ದಾರೆ. ಅದರಲ್ಲಿ 25 ಕೋಟಿಗಿಂತ ಜಾಸ್ತಿ ಮುಸ್ಲಿಂ ಜನ ಇದ್ದಾರೆ. ಯಾವುದು ಈಗ ನೀವು ಪದೇ ಸಬ್ಕಾ ಸಾಥ್ ಸಬ್ಕಾ ವಿಕಾಸ್ ಅಂತ ಒಂದು ಪ್ರಚಾರ ಮಾಡ್ತಾನೆ ಇದ್ದೀರಾ, ಇದೇನಾ ನಿಮ್ಮ ಪ್ರಚಾರ? ಮುಸ್ಲಿಂ ಜನರಿಗೆ ಬಾರ್ಲಿಚಿಂಗ್ ನೀವು ಮಾಡಿದ್ರಿ, ನಾವು ಏನು ಸತಿ ಎತ್ತಿಲ್ಲ. ನಾವು
ಮುಸ್ಲಿಂ ಬಗ್ಗೆ ಬ್ಯಾರೆ ನಮ್ಮ ಧಾರ್ಮಿಕ ಸ್ಥಾನಗಳನ್ನ ಇಲ್ಲಿ ಏನು ಇತ್ತು ಎಂತು ಏನು ಅಂತ ನೀವು ಬ್ಯಾರೆ ಬ್ಯಾರೆ ವಿಚಾರ ತಂದ್ರಿ, ಆವಾಗ್ಲೂ ನಾವು ಸುಮ್ಮನಾಗಿದ್ದೆ. ಏನಕ್ಕೆ? ನಮ್ಮ ಭಾರತದ ಸುಖ ಶಾಂತಿ, ನಮ್ಮ ಭಾರತದ ಪ್ರೀತಿ ವಿಶ್ವಾಸನ ಯಾವತ್ತೂ ಇದು ಕಮ್ಮಿ ಆಗಬಾರ್ದು, ನಾವು ಹೊಂದಾಣಿಕೆಯಿಂದಾನೇ ಇರಬೇಕು ಅಂತ. ಈಗ ಯಾವ ಒಬ್ಬ ತನ್ನ ಹೆಸರು ಮಾಡೋದಕ್ಕೋಸ್ಕರ ಯಾವುದೋ ಮೂಲೆಯಲ್ಲಿ ಕುಂತಿರ್ತಾನೆ, ಯಾವುದೋ ಮೂಲೆಯಲ್ಲಿ ಇರ್ತಾನೆ, ಅಲ್ಲಿ ಇದ್ದು ತನ್ನ ಪ್ರಚಾರ ಮಾಡೋಕ್ಕೋಸ್ಕರ ತನ್ನ ಒಂದು ಗುರುತುನ ಇಡೀ ಭಾರತದಲ್ಲಿ ತನ್ನ ಐಡಿಯಲ್ ಮಾಡೋಕ್ಕೋಸ್ಕರ ತಕ್ಷಣ ಇಸ್ಲಾಂ ಮೇಲೆ ಆಕ್ರಮ ಮಾಡ್ತಾನೆ. ಇದ್ಯಾವ ವಿಕಾಸ ಇದ್ಯಾವುದು ಸಬ್ಕಾ ಸಾಥ್ ಸಬ್ಕಾ ವಿಕಾಸ್ ಅಂತೀರಾ? ದಯವಿಟ್ಟು ಈ ದಿನ ನಮ್ಮ ಇಡೀ ಜನ ಇಲ್ಲಿ ಸೇರ್ಬೇಕು, ಅಥವಾ ನಮ್ಮ ಧಾರ್ಮಿಕ ಗುರುಗಳು ಎಲ್ಲ ಒಳಮ ಸೇರ್ಬೇಕಂತ ಒಂದೇ ಉದ್ದೇಶ. ಏನಂದ್ರೆ ನಮ್ಮ ಸ್ಟೇಟ್ ಆಫ್ ಕರ್ನಾಟಕ, ನಮ್ಮ ಮುಖ್ಯಮಂತ್ರಿ ಸಿಎಂ ಸಿದ್ದರಾಮಯ್ಯ ಅವರಿಗೆ, ಅಥವಾ ನಮ್ಮ ಭಾರತದ ಪ್ರಧಾನ ಮಂತ್ರಿ ಶ್ರೀ ಮೋದಿ ಅವರಿಗೆ ನಮ್ಮ ಬೇಡಿಕೆ ಏನಂದ್ರೆ, ದಯವಿಟ್ಟು ಒಂದ್ ಒಳ್ಳೆ ಕಾನೂನು ತಗೊಬನ್ನಿ. ಅದೇನಂದ್ರೆ, ಯಾವತ್ತು ಯಾವುದೇ ಧರ್ಮದ ಬಗ್ಗೆ ಯಾರು ಕೇವಲವಾಗಿ ಮಾತಾಡಬಾರ್ದು. ಯಾಕಂದ್ರೆ ಈ ಕೇವಲವಾಗಿ ಮಾತಾಡೋದು ಸಂವಿಧಾನ ನೀವೇನ ಮುರಿತಾ ಇದ್ದೀರಾ, ಸುಪ್ರೀಂ ಕೋರ್ಟ್ ನೀತಿ ರೀತಿ ನೀವೇ ಮುರಿತಾ ಇದ್ದೀರಾ. ಆದ್ರೆ ಮುಸ್ಲಿಂ ಜನ, ಮುಸ್ಲಿಂ ಧರ್ಮಗುರು ಸುಮ್ಮನೆ ಏನಕ್ಕಿದ್ದಾರೆ ಅಂದ್ರೆ, ನಮ್ಮ ಭಾರತದಲ್ಲಿ ಯಾವತ್ತೂ ಒಬ್ಬರನ್ನ ಒಬ್ಬರು ನೋಡಿ ವಿಷ ಕಕ್ಕಬಾರ್ದು, ನಮ್ಮದ್ರಲ್ಲಿ ಪ್ರೀತಿ ವಿಶ್ವಾಸ ಇರಬೇಕು, ನಾವು ಹೊಂದಾಣಿಕೆಯಿಂದ ಇರ್ಬೇಕಂತ ನಾವು ತುಂಬಾ ಪ್ರಯತ್ನ ಪಡ್ತಾ ಇದ್ದೀವಿ. ಆದ್ರೆ ಈ ಸಲ ನಮ್ಮ ಮುಹಮ್ಮದ್ ಸಲ್ಲಲ್ಲಾಹು ಅಲೈಹಿ ವಸಲ್ಲಂ ಬಗ್ಗೆ ಅವನು ಯಾವನು ರಾಮ್ ಗಿರಿ ಅಂತ ಅವನ ಹೆಸರು. ನಿಜವಾದ ಅವನು ಯಾವುದು ಪಂಡಿತ್ ವೇಷ ಹಾಕೊಂಡಿದ್ದಾನೆ, ಅವನು ಪಂಡಿತ ಆಗಕ್ಕೆ ಸಾಧ್ಯ ಇಲ್ಲ, ಅವನು ಪೂಜಾರಿ ಅಲ್ಲ. ಯಾಕಂದ್ರೆ ಹಿಂದೂ ಧರ್ಮದ ಪ್ರತಿ ಪೂಜಾರಿಗಳು, ಪ್ರತಿ ಪುರೋಹಿತರು ಧರ್ಮದ ಇಸ್ಲಾಂ ಧರ್ಮದ ಬಗ್ಗೆ ಚೆನ್ನಾಗಿ ತಿಳ್ಕೊಂಡಿದ್ದಾರೆ. ಅವ್ರ ಧರ್ಮದ ಗೌರವ, ಹಿಂದೂ ಧರ್ಮದ ಗೌರವ ಏನಂದ್ರೆ, ಯಾವುದೇ ಧರ್ಮ ಕೇವಲ ಮಾತಾಡಲ್ಲ, ಇವನು ಎಲ್ಲೋ ಇರ್ತಾನೆ ಇಂತ ಕೆಟ್ಟ ವಿಷ ಮನ್ಸಲ್ಲಿ ಇಟ್ಕೊಂಡು ಪ್ರತಿ ಸಲ ಇಸ್ಲಾಂ ಧರ್ಮದ ಬಗ್ಗೆ ಈ ತರ ವಿಷ ಕಟ್ತಾ ಇದ್ರೆ ನಾವು ಯಾರ ಹತ್ರ ಹೋಗೋಣ, ಯಾರಿಗೆ ಹೇಳೋಣ? ನಾವು ದಯವಿಟ್ಟು ನಮ್ಮ ಭಾರತ ಪ್ರಧಾನ ಮಂತ್ರಿ ಶ್ರೀ ಮೋದಿ ಅವರಿಗೆ ನಮ್ಮ ಬೇಡಿಕೆ ಒಂದೇನಿದ್ರೆ, ದಯವಿಟ್ಟು ಒಂದ್ ಒಳ್ಳೆ ಕಾನೂನು ತಗೊಂಡ್ಬನ್ನಿ. ಯಾವುದೇ ಧಾರ್ಮಿಕ ಬಗ್ಗೆ ಯಾರಾದ್ರೂ ತಪ್ಪಾಗಿ ಮಾತಾಡಿದ್ರೆ ಹಿಂದೂಸ್ತಾನ್ ಭಾರತದಲ್ಲಿ ಒಂದು ಕಾನೂನು ತಯಾರು ಮಾಡಿ ತಕ್ಷಣ ಅವ್ರಿಗೆ ಅರೆಸ್ಟ್ ಮಾಡಬೇಕು, ಅವ್ರಿಗೆ ಶಿಕ್ಷೆ ಕೊಡಲೇಬೇಕು. ಯಾಕಂದ್ರೆ ನಮ್ಮ ಜಗದ್ಗುರು ಮುಹಮ್ಮದ್ ಸಲ್ಲಲ್ಲಾಹು ಅಲೈಹಿ ವಸಲ್ಲಂ ಮೊಹಬ್ಬತ್ ಪ್ರೀತಿ ಇದೆಯಲ್ಲ, ಅದು ನಮ್ಮ ಪ್ರಾಣಕ್ಕಿಂತಾನು ಹೆಚ್ಚಾಗಿದೆ. ನಮ್ಮ ಪ್ರಾಣನು ಅವ್ರ ಹೆಸರು ಮೇಲೆ ನಾವು ತ್ಯಾಗ ಮಾಡಕ್ಕೆ ತಯಾರಾಗಿದ್ದೀವಿ. ನಮ್ಮ ಮೈಯಲ್ಲಿ ಹರಿತಾರೋ ಪ್ರತಿಯೊಂದು ರಕ್ತದ ಒಂದೊಂದು ಡ್ರಾಪ್ ಅಲ್ಲೂ ನಮ್ಮ ಮುಹಮ್ಮದ್ ಸಲ್ಲಲ್ಲಾಹು ಅಲೈಹಿ ವಸಲ್ಲಂ ಮೊಹಬ್ಬತ್ ಇದೆ. ನಮ್ಮ ಉಸಿರಲ್ಲಿ ಮುಹಮ್ಮದ್ ಸಲ್ಲಲ್ಲಾಹು ಅಲೈಹಿ ವಸಲ್ಲಂ ಪ್ರೀತಿ ಇದೆ. ನಮ್ಮ ದೇಹದಲ್ಲಿ ನಡೀತಾರೋ ಈ ಹಾರ್ಟ್ ಬೀಟ್ ಇದೆಯಲ್ಲ, ಅದ್ರಲ್ಲಿ ಒಂದು ಹಾರ್ಟ್ ಬೀಟ್ ನಡಿಬೇಕಂದ್ರೆ ನಮ್ಮ ನಬಿ ಮೊಹಬ್ಬತ್ ಹೆಸರು ತಗೊಂಡು ಬೆಳೆಯುತ್ತೆ. ಸರಿನಾ? ಈ ನಮ್ಮ ದೃಷ್ಟಿ ಮುಹಮ್ಮದ್ ಸಲ್ಲಲ್ಲಾಹು ಅಲೈಹಿ ವಸಲ್ಲಂ, ನಮ್ಮ ಗೌರವ ಮುಹಮ್ಮದ್ ಸಲ್ಲಲ್ಲಾಹು ಅಲೈಹಿ ವಸಲ್ಲಂ, ನಮ್ಮ ಪ್ರಾಣ ಮುಹಮ್ಮದ್ ಸಲ್ಲಲ್ಲಾಹು ಅಲೈಹಿ ವಸಲ್ಲಂ, ನಮ್ಮ ಜೀವ ಮುಹಮ್ಮದ್ ಸಲ್ಲಲ್ಲಾಹು ಅಲೈಹಿ ವಸಲ್ಲಂ. ನಾವು ಬದುಕಬೇಕಾದ್ರೂ ಅವರಿಂದಾನು ನಾವು ಅವ್ರಿಗೋಸ್ಕರ ಪ್ರಾಣನೂ ಕೊಡ್ತೀವಿ, ನಾವು ಅವ್ರಿಗೋಸ್ಕರ ತನ್ನ ಮಕ್ಕಳನ್ನು ತ್ಯಾಗ ಮಾಡ್ತೀವಿ, ತನ್ನ ಜಾನು ತ್ಯಾಗ ಮಾಡ್ತೀವಿ, ತಮ್ಮ ಪ್ರಾಣ ತ್ಯಾಗ ಮಾಡ್ತೀವಿ. ಆದ್ರೆ ಅವ್ರ ಬಗ್ಗೆ ಕೇವಲವಾಗಿ ಮಾತಾಡಿದ್ರೆ ಅದನ್ನ ತಡ್ಕೊಳ್ಳೋ ಶಕ್ತಿ ನಮ್ಮ ಹತ್ರ ಇಲ್ಲ, ಅದನ್ನ ನಾವು ತಡ್ಕೊಳಕ್ ಆಗಲ್ಲ. ನಾವೇ ಅಲ್ಲ, ಯಾವುದೋ ಮೂಲೆಯಲ್ಲಿ ಕೂತ್ಕೊಂಡು ಅದು ಕೆಟ್ಟು ವಿಷ ಇಟ್ಕೊಂಡು ನಮ್ಮ ಜಗದ್ಗುರು ಮುಹಮ್ಮದ್ ಸಲ್ಲಲ್ಲಾಹು ಅಲೈಹಿ ವಸಲ್ಲಂ ಬಗ್ಗೆ ಮಾತಾಡಿತೇನಲ್ಲ, ಅಷ್ಟೇ ಅವನ ಹತ್ರ ಪವರ್, ಅಷ್ಟೇ ಕೆಪಾಸಿಟಿ ಇದ್ರೆ 25 ಕೋಟಿ ಧಾರ್ಮಿಕ ಮುಸ್ಲಿಂ ಜನ ಎಲ್ಲ ಮುಂದೆ ಹೇಳ್ಬೇಡ, ನಮ್ಮ ಮುಸ್ಲಿಂ ಒಂದು ಮಗು ಮುಂದೆ ಹೇಳು, ನಮ್ಮ ಜಗದ್ಗುರು ಬಗ್ಗೆ ಕೇವಲ ಮಾತಾಡ್ಬೋದು, ಆವಾಗ ನೋಡು ಆ ಮಗು ನಿಂಗೆ ಯಾವ ರೀತಿಲಿ ಉತ್ತರ ಕೊಡುತ್ತೆ ಅಂತ. ದಯವಿಟ್ಟು ನಮ್ಮ ಪ್ರಧಾನ ಮಂತ್ರಿ ಅವರಿಗೆ ನಮ್ಮ ಬೇಡಿಕೆ ಏನಂದ್ರೆ, ನಮ್ಮ ಭಾರತದ ಸುಖ ಶಾಂತಿನ ಹಾಗೆ ಇರ್ಲಿ, ಹೇಗಿದೆ ಹಾಗೆ ಇರ್ಲಿ. ನೀವು ವಿಕಾಸ್ ಸಬ್ಕಾ ಸಾಥ್ ಸಬ್ಕಾ ವಿಕಾಸ್ ಅಂತ ಒಂದು ನಾರಾ ತಗೊಂಡು ನಡೀತಿದ್ದೀರಾ, ಅದ್ರ ಬಗ್ಗೆ ಅದೇ ರೀತಿ ನೀತಿಲಿ ಭಾರತದಲ್ಲಿ ಸುಖ ಶಾಂತಿ ಇರಬೇಕು, ಹೊಂದಾಣಿಕೆಯಿಂದ ಇರಬೇಕು. ಅದೇ ನಮ್ಮ ಬೇಡಿಕೆ, ಅದಕ್ಕೋಸ್ಕರ ನಾವು ಇಲ್ಲಿ ಸೇರಿದೀವಿ. ದಯವಿಟ್ಟು
ಈ ನಮ್ಮ ಮೆಸೇಜ್ ನಮ್ಮ ಪ್ರಧಾನಮಂತ್ರಿವರಿಗೆ ತಿಳಿಬೇಕು, ಅವರು ಅರ್ಥ ಮಾಡ್ಕೋಬೇಕು. ಇಸ್ಲಾಂ ಧರ್ಮನೇ ಆಗ್ಲಿ ಯಾವುದೇ ಧರ್ಮದ ಬಗ್ಗೆ ಯಾರು ಕೇವಲವಾಗಿ ಮಾತಾಡಕ್ಕೆ ಮತ್ತೆ ಅವಕಾಶ ಕೊಡಬಾರದು. ಸರಿನಾ? ಈಗ ನೋಡಿ, ನಮ್ಮ ಮೈಸೂರಿನ ಪೊಲೀಸ್ ಕಮಿಷನರ್ ಅವ್ರಿಗೂ ಅಥವಾ ಪೊಲೀಸ್ ಎಲ್ಲಾ ಪೊಲೀಸ್ ಅವ್ರಿಗೂ ನಮ್ಮ ಬೇಡಿಕೆ ಏನಂದ್ರೆ, ದಯವಿಟ್ಟು ಇಂಥ ಸಮಸ್ಯೆ ಬಂದ್ರೆ ತಕ್ಷಣ ತಾವು ಅದ್ರ ಮೇಲೆ ಆಕ್ಷನ್ ತಗೋಬೇಕು. ನೋಡಿ, ಇಡೀ ವಿಶ್ವದಲ್ಲಿ ಈಗ ಅಲ್ಲಾಮಾ ಇಕ್ಬಾಲ್ ಒಂದು ಹಾಡು ಹೇಳಿದ್ರೆ, ಸಾರೆ ಜಹಾನ್ ಸೆ ಅಚ್ಚಾ ಹಿಂದೂಸ್ತಾನ್ ಹಮಾರಾ ಅಂತ. ಇದರಲ್ಲಿ ಏನಾದ್ರು ಡೌಟ್ ಇದೆಯಾ? ಇಡೀ ವಿಶ್ವದಲ್ಲಿ ನಮ್ಮ ಹಿಂದೂಸ್ತಾನ್ ಒಂದು ಕಂಟ್ರಿ ಹೇಗಿದೆ ಅಂದ್ರೆ, ಪ್ರತಿ ಧರ್ಮದವರು ಇರ್ತಾರೆ, ಪ್ರತಿ ಧರ್ಮದವರು ಹೊಂದಾಣಿಕೆಯಿಂದ ಇರ್ತಾರೆ, ಪ್ರತಿ ಧರ್ಮದವರು ಒಬ್ಬರನ್ನ ನೋಡಿ ಪ್ರೀತಿ ವಿಶ್ವಾಸ ಹಂಚ್ತಾರೆ. ಅವ್ರ ಹಬ್ಬ ಬಂದ್ರೆ ನಾವು ಅವ್ರಿಗೆ ಹಬ್ಬದ ಶುಭಾಶಯ ಹೇಳ್ತೀವಿ, ನಮ್ಮ ಹಬ್ಬ ಬಂದ್ರೆ ಅವ್ರ ನಮಗೆ ಹಬ್ಬದ ಶುಭಾಶಯಗಳು ಹೇಳ್ತಾರೆ. ಇದೇನಿದು? ಇದು ನಮ್ಮ ಭಾರತದ ಹೊಂದಾಣಿಕೆ. ನಾವು ಒಂದೇ. ಯಾಕಂದ್ರೆ ಭಾರತದ ಮೇಲೆ ಯಾವುದಾದ್ರೂ ಕಷ್ಟ ಬರ್ಲಿ ಆ ಸಮಯದಲ್ಲಿ ಹಿಂದೂನು ಇರ್ತಾರೆ, ಮುಸ್ಲಿಮು ಇರ್ತಾರೆ, ಸಿಖ್ನು ಇರ್ತಾರೆ, ಕ್ರಿಶ್ಚಿಯನ್ ಅವರು ಇರ್ತಾರೆ, ಪಾರ್ಸಿನೂ ಇರ್ತಾರೆ. ಪ್ರತಿ ಧರ್ಮ ಈ ದೇಶಕ್ಕೋಸ್ಕರ ಕಾಪಾಡಾಕಿರ್ತೀವಿ, ಈ ದೇಶಕ್ಕೋಸ್ಕರನೂ ಪ್ರಾಣ ಕೊಡ್ತೀವಿ, ಮತ್ತೆ ನಮ್ಮ ಧರ್ಮಕ್ಕೋಸ್ಕರನೂ ಪ್ರಾಣ ಕೊಡ್ತೀವಿ. ಅದಕ್ಕೆ ದಯವಿಟ್ಟು ನಮ್ಮನ ಬೇಡಿಕೆ ಏನಂದ್ರೆ, ಇಂಥ ಸಮಸ್ಯೆಗಳು ಮತ್ತೆ ಬರಬಾರ್ದು. ಬಂದ್ರೆ ಈ ನಮ್ಮ ಆತ್ಮ ವಿಶ್ವಾಸ, ನಮ್ಮ ಪ್ರೀತಿ ವಿಶ್ವಾಸದಲ್ಲಿ ವಿಷ ತುಂಬಂಗಾಗುತ್ತೆ. ದಯವಿಟ್ಟು ಇದನ್ನ ಅರ್ಥ ಮಾಡ್ಕೋಬೇಕು. ನನ್ನ ಬೇಡಿಕೆ ಅಷ್ಟೇ. ನಮ್ಮ ಎಲ್ಲ ಧಾರ್ಮಿಕ ಗುರುಗಳಿಂದ ಅದೇ ಬೇಡಿಕೆ. ನಮ್ಮ ಈ ಮಸೀದಿ ಶೌದಾಲ್ ಬದರ್ ಕಮಿಟಿ, ಅರಾಕಿನ್ ಕಮಿಟಿ ಎಲ್ಲರಿಂದ ಇದೇ ಒಂದು ಬೇಡಿಕೆ ಇದೆ. ಅದಕ್ಕೋಸ್ಕರ ನಾವು ನೋಡಿ ಈ ಪ್ರಚಾರನ ಮಸೀದಿಯಿಂದ ಆಚೆ ಹೋಗಿ ಮಾಡಬಹುದಾಗಿತ್ತು, ಆದ್ರೆ ನಾವು ಪೊಲೀಸ್ ಪರ್ಮಿಷನ್ ತಕೊಂಡಿಲ್ಲ ಅಂತ ಮಸೀದಿ ಒಳಗೆ ಮಾಡ್ತಾ ಇದ್ದೀವಿ. ಯಾಕಂದ್ರೆ ಯಾವ ರೂಲ್ಸ್, ಯಾವ ಕಾನೂನು ಇದೆ ಅದ್ರ ತಕ್ಕಾಗ ನಾವು ನೋಡ್ಕೋತೀವಿ. ನಮ್ ಜೊತೆ ಯಾಕೆ ಹಿಂಗಾಗುತ್ತೆ? ಯಾವನು ಖುರಾನ್ಗೆ ಹರ್ದಿ ಬೆಂಕಿಲಿ ಸುಟ್ಟಾಕ್ತಾನೆ, ಮತ್ತೆ ನಮ್ಮ ಧರ್ಮಗುರು ಮೊಹಮ್ಮದ್ ಸಲ್ಲಲ್ಲಾಹು ಅಲೈಹಿ ವಸಲ್ಲಂ ಬಗ್ಗೆ ಯಾಕೆ ಕೇವಲ ಮಾತಾಡ್ತಾನೆ? ಹಾಗೆ ಮಾಡಬಾರ್ದು. ಇಂಥವ್ರನ್ನ ಒಂದ್ ಒಳ್ಳೆ ಶಿಕ್ಷೆ ಆಗ್ಬೇಕು. ಮತ್ತೆ ಯಾರು ಯಾವುದೇ ಧರ್ಮದ ಬಗ್ಗೆ ಕೇವಲವಾಗಿ ಮಾತಾಡಬಾರ್ದು ಅಷ್ಟೇ ನಾವು ಕೇಳ್ಕೊಳ್ಳೋದು. ದಯವಿಟ್ಟು ನಮ್ಮ ಮೆಸೇಜ್ ಈ ಕೇಳೋರು ನಮ್ಮ ಕರ್ನಾಟಕದ ಮುಖ್ಯಮಂತ್ರಿ ಆಗ್ಲಿ ಅಥವಾ ನಮ್ಮ ಭಾರತದ ಪ್ರಧಾನ ಮಂತ್ರಿ ಆಗ್ಲಿ, ಈ ಮೆಸೇಜ್ ನಿಮ್ಗೆ ತಲುಪಿದ್ರೆ, ಯಾವಾಗಿಂದಾನು ನೀವು ಈ ಮೆಸೇಜ್ ನ ಕೇಳಿದ್ರೆ ದಯವಿಟ್ಟು ಇದ್ರ ಬಗ್ಗೆ ಒಂದು ಒಳ್ಳೆ ಕಾನೂನು ತಗೊಬಂದಿ. ಈ ಭಾರತ ನೀವು ಪ್ರಧಾನ ಆಗಿದ್ದೀರಾ, ಈ ಭಾರತದ ನೀವು ಪ್ರೈಮ್ ಮಿನಿಸ್ಟರ್ ಆಗಿದ್ದೀರಾ, ಈ ಭಾರತ ಮತ್ತೆ ನಿಮ್ಮನ್ನ ಆಯ್ಕೆ ಮಾಡಿ 3ನೇ ಸಲ ನಿಮ್ಗೆ ಪ್ರಧಾನ ಮಾಡಿದ್ದಾರೆ. ಇದನ್ನ ನೀವು ಉಳಿಸ್ಕೋಬೇಕು, ಇದನ್ನ ನಾವು ಕಾಪಾಡ್ಕೋಬೇಕು. ಯಾವುದೇ ಧರ್ಮದ ಬಗ್ಗೆ ಯಾರು ಕೇವಲ ಮಾತಾಡಬಾರ್ದು. ಇದು ನಿಮ್ಮ ಮೇಲೆ ಇರುತ್ತೆ, ನೀವೇ ಇದನ್ನ ಸಹಿ ಮಾಡಿ ಇದಕ್ಕೆ ಒಂದು ಕಾನೂನು ತಗೋಬರ್ಬೇಕು. ದಯವಿಟ್ಟು ನಮ್ಗೆ ನಂಬಿಕೆ ಇದೆ ನೀವು ಈ ರೀತಿ ಮಾಡ್ತೀರಂತ. ಜೈ ಭಾರತ್, ಜೈ ಹಿಂದೂಸ್ತಾನ್. ನನಗೆ ನಂಬಿಕೆ ಇದೆ ಈ ನಮ್ಮ ಬೇಡಿಕೆ ನೀವು ಒಪ್ಕೋತೀರಂತ. ಅಸ್ಸಲಾಮು ಅಲೈಕುಂ ವರಹಮತುಲ್ಲಾಹಿ ವಬರಕಾತುಹು.